ಪ್ರೀತಿಯ ವೀಕ್ಷಕ ಬಂದವರೆಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್. ಈ ದಿನ ನಾವು ಮತ್ತೆ ಇಂಡಸ್ಟ್ರಿಯಲ್ ಏರಿಯಾ ಕಡೆಯಿಂದನೇ ಸಾಗಬೇಕಾಗಿತ್ತು. ಯಾಕಂದರೆ ಯಾವ ಬೇರೆ ಕಡೆಯಿಂದನೂ ಇಲ್ಲಿ ಹೋಗಲಿಕ್ಕೆ ಅವಕಾಶ ಇಲ್ಲ. ಯಾವ ವೆಹಿಕಲ್ ಬಂದರೂ, ಬೈಕ್ ಪರಿಕ್ರಮ, ಬಸ್ ಪರಿಕ್ರಮ ಯಾವುದೇ ಬಂದರೂ ಇಲ್ಲಿಂದ ಸುಮಾರು 60 ಕಿಲೋಮೀಟರ್ ತನಕನೂ ಪೂರ್ತಿ ಇಂಡಸ್ಟ್ರಿಯಲ್ ಏರಿಯಾಗಳೇ ಇರೋದಿಲ್ಲಿ. ಈ ಗುಜರಾತಲ್ಲಿ ಇರೋಷ್ಟು ಫ್ಯಾಕ್ಟ್ರಿಗಳು, ಈ ಗುಜರಾತಲ್ಲಿ ಅದರಲ್ಲೂ ಈ ಕಡೆ ನರ್ಮದಾ ನದಿ ಇದೆ ಮತ್ತು ಈ ಕಡೆ ಸಮುದ್ರ ಇದೆ. ಎರಡರ ಮಧ್ಯದಲ್ಲಿ ಸುಮಾರು 60 ಕಿಲೋಮೀಟ್ರ್ ತನಕನೂ ಪೂರ್ತಿ ಫ್ಯಾಕ್ಟ್ರಿಗಳೇ ಇರೋದಿಲ್ಲಿ. ಸಾಕಷ್ಟು ಹಲವಾರು ವಿಧವಾದ ಫ್ಯಾಕ್ಟ್ರಿಗಳಿದ್ದಾವೆ. ಅದ್ರ ಮಧ್ಯದಲ್ಲೂ ಕೂಡ ಯಾಕಂದರೆ ನರ್ಮದಾ ಹರಿದು ಹೋಗಿರುವಂಥ ಜಾಗ ಇರೋದ್ರಿಂದನೂ ಎಷ್ಟೋ ಸಾಧು ಸಂತರುಗಳು ಇಲ್ಲಿ ಬಂದು ತಪಸ್ಸು ಮಾಡಿರೋಂಥ ಜಾಗನ ಅವರ ಪ್ರಿಯ ಶಿಷ್ಯಗಳಿರ್ತಾರಲ್ಲ, ಅವರಲ್ಲಿ ಪ್ರೀತಿಯ ಶಿಷ್ಯಂದಿರೆಲ್ಲರೂ ಸೇರಿ ಆಶ್ರಮಗಳನ್ನು ಮಾಡಿಕೊಂಡು ಎಷ್ಟೋ ಸಾಧು ಸಂತರಿಗೆ ಮತ್ತು ಸಾಧಕರಿಗೆ ಎಲ್ಲರಿಗೂ ಅನುಕೂಲವಾಗಲಿ ಎಂದು ಬಹಳಷ್ಟು ವಿಧವಾದ ಆಶ್ರಮಗಳನ್ನು ಮಾಡಿದ್ದಾರೆ. ಅದರಲ್ಲೂ ಈಗ ನಾವು ಬಂದಿರುವಂಥದ್ದು ಕಲ್ಪೇಶ್ವರ ಮಹಾದೇವ ಮಂದಿರದು. ಸೊ ಇಲ್ಲಿ ಕೂಡ ಒಬ್ಬ ಸಾಧು ಇಲ್ಲಿ ಈ ಟೈಮಲ್ಲಿ ಬಹಳನೇ ಹಿಸ್ಟ್ರಿ ಇರುತ್ತೆ. ಯಾಕಂದರೆ ಆ ಕಾಲದಲ್ಲಿ ಇಲ್ಲಿ ಯಾವ ಫ್ಯಾಕ್ಟ್ರಿಗಳು ಇರಲಿಲ್ಲ, ಏನೂ ಇರಲಿಲ್ಲ. ನರ್ಮದಾ ಅವ್ರಿಗೆ ಕಾಣ್ತಿದ್ದು. ಆ ಟೈಮಲ್ಲಿ ಬಂದಂಥ ಇಲ್ಲಿನ ಗುರುಗಳು ಈ ಜಾಗದಲ್ಲಿ ಆಯುರ್ವೇದನ ಸೃಷ್ಟಿ ಮಾಡಿದ್ದಾರೆ. ಈಗ ಎಷ್ಟೋ ಆಯುರ್ವೇದ ಇಲ್ಲಿಂದ ಬೇರೆ ಕಡೆ ಬೇರೆ ರಾಜ್ಯಗಳಿಗೂ ತಲುಪುತ್ತೆ. ಆ ಥರ ಮಾಡಿ ಹೋದಂಥವರು ಇಲ್ಲಿನ ಗುರುಗಳಾದಂಥವರು. ಅವರ ಹೆಸರಿನಲ್ಲೇ ಅವರ ಶಿಷ್ಯಂದರು ಮುಂದುವರಿಸ್ಕೊಳ್ತಾ ಹೋಗ್ತಾ ಇದ್ದಾರೆ. ನೋಡಿ, ಇದು ಒಂದು ಕೂಡ ಪುಟ್ಟ ಆಶ್ರಮ. ಇಲ್ಲಿ ನಾಗ ಸಾಧುಗಳಿರುವಂಥ ಜಾಗ ನೋಡಿ. ಹೀಗೆ ಅದ್ಭುತವಾಗಿದೆ ಅಲ್ವಾ. ಒಬ್ಬ ನಾಗಬಾಬಾ ಏನು ಮಾಡ್ತಿದ್ದಾರೆ, ಬೈಕಲ್ಲಿ ಪರಿಕ್ರಮ ಮಾಡ್ತಿದ್ದಾರೆ. ಸೊ ಅವ್ರ ಸ್ಪೀಕರ್ ಕೂಡ ಇದೆ. ಸೊ ಅವ್ರ ಫ್ಲ್ಯಾಗ್ ನೋಡಿ, ಎಲ್ಲ ವಿಧವಾಗಿ ಮಾಡ್ಕೊಂಡಿದ್ದಾರೆ. ಇದು ಬೈಕಲ್ಲಿ ಪರಿಕ್ರಮ ಮಾಡುವಂಥವ್ರು ಬಹಳಷ್ಟು ಜನ ಸಿಗ್ತಾರೆ ನಮಗೆ. ಅದರಲ್ಲೂ ಈ ಥರ ನಾಗ ಸಾಧುಗಳು ಕೆಲವರು ಅವ್ರಿಗೆ ಇಷ್ಟೇ ಅಂತ ಏನು ಬೇಕಾದರೂ ಮಾಡ್ಬೋದು. ಅವರು ನಡ್ಕೊಂಡೇ ಮಾಡಬೇಕಂತ ಏನಿಲ್ಲ. ಈ ಆಶ್ರಮ ಕೂಡ ಹಾಗೆ ಇರೋದು. ಸದಾವ್ರತ ಅಂದರೆ ನಾವು ನಮ್ಮ ಕೈಯಾರೆ ನಾವು ಅಡುಗೆನ ಮಾಡ್ಕೊಂಡು ತಿನ್ನಬೇಕಾಗಿರುತ್ತೆ. ಮತ್ತು ನಾವು ಬಂದ್ವಿ ನೀಲಕಂಠೇಶ್ವರ ದೇವಸ್ಥಾನ, ನೀಲಕಂಠೇಶ್ವರ ಧಾಮ್. ಈ ಜಾಗದಲ್ಲಿ ಬಂದ್ವಿ. ಇಲ್ಲೂ ಕೂಡ ನೀಲಕಂಠೇಶ್ವರ ದೇವಸ್ಥಾನ ಎಷ್ಟು ಅದ್ಭುತವಾಗಿ ನಿರ್ಮಾಣ ಆಗಿದೆ ನೋಡಿ. ಯಾವುದೇ ಗುಜರಾತಲ್ಲಿ ಬೇರೆ ವಿಧವಾದ ಆಶ್ರಮಗಳಿದೆ. ಅದು ಸಾಮಾನ್ಯವಾಗಿಲ್ಲ. ಆಶ್ರಮಗಳು ಒಂದರಿಂದ ಒಂದು ಹೆಚ್ಚಾಗಿ ನಿರ್ಮಾಣಗೊಂಡಿದ್ದಾವೆ. ಯಾಕಂದರೆ ಇಲ್ಲಿ ಸಾಧಕರು ಅಷ್ಟೊಂದಿದ್ದಾರೆ. ಸಾಧಕರಿಗೆ ಕೈ ಜೋಡಿಸ್ಕೊಂಡು ಇರುವಂಥ ಇಂಡಸ್ಟ್ರಿಯಲ್ ಏರಿಯಾದ ಎಷ್ಟೋ ಜಾಗದ ಪ್ರೊಪರೇಟರ್ಸ್ಗಳು ಎಲ್ಲರೂ ಕೂಡ ಈ ಆಶ್ರಮಗಳಿಗೆ ಸಹಾಯನ ಮಾಡ್ತಾರೆ. ಸೊ ಇಲ್ಲಿ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ. ಸುಮಾರು 200ರಿಂದ 300 ಜನ ಇರುವಂಥ ಜಾಗ ಆಶ್ರಮ ಇದು. ಸೊ ಇಲ್ಲಿ ನರ್ಮದಾ ಪರಿಕ್ರಮ ವಾಸಿಗಳಿಗೆ, ಬಸ್ ಪರಿಕ್ರಮ ವಾಸಿ, ಬೈಕ್ ಪರಿಕ್ರಮ ವಾಸಿ ಅಥವಾ ಪಾದರಕ್ಷೆಯಲ್ಲಿ ನಡ್ಕೊಂಡ್ಬಂದುವಂಥ ಪರಿಕ್ರಮ ವಾಸಿಗಳಿಗೆಲ್ಲರಿಗೂ ಜಾಗ ಇರುವಂಥ ಜಾಗ ಇದು ನೋಡಿ. ಇಲ್ಲಿ ಮುಂದೆ ನರ್ಮದಾ ಕಾಣುತ್ತೆ ಎಲ್ಲರ ಮುಂದೆನೂ. ಶಿವನಿಗೆ ನೀಲಕಂಠೇಶ್ವರ ಅಂತ ಹೆಸರು ಬಂದದ್ದು ಯಾಕೆ ಅಂತ ತಮ್ಮೆಲ್ಲರಿಗೂ ಗೊತ್ತೇ ಇರುವಂಥ ವಿಚಾರ. ಅದು ನಮ್ಮ ಸನಾತನ ಧರ್ಮದಲ್ಲಿ ಗೊತ್ತಿಲ್ಲದಿರೋಂಥ ವಿಚಾರ ಯಾರಿಗೂ ಇಲ್ಲ. ಎಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಿರುವಂಥ ತಿಳಿದಿರುವಂಥ ವಿಚಾರನೇ. ಆ ನೀಲಕಂಠೇಶ್ವರ ಧಾಮಲ್ಲಿ ಈ ದಿನ ನಾವು ಬಂದ್ವಿ. ಇಲ್ಲಿ ನರ್ಮದಾ ದರ್ಶನ ಆಯಿತು ನೋಡಿ. ಸನ್ಸೆಟ್ ಎಷ್ಟು ಅದ್ಭುತವಾಗಿ ಸುಂದರವಾಗಿ ಕಾಣ್ತಾ ಇದೆ. ಮುಂದೆ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಬನ್ನಿ. ಇಲ್ಲಿ ಏನಂದರೆ ಎಷ್ಟೋ ಪರಿಕ್ರಮವಾಸಿಗಳು ಬಸ್ಸಲ್ಲಿ ಬರುವಂಥ ಪರಿಕ್ರಮವಾಸಿ, ಕಾರಲ್ಲಿ ಬರುವಂಥವರು ಮತ್ತು ಬೈಕುಗಳಲ್ಲಿ, 2 ವೀಲರ್ಗಳಲ್ಲಿ ಬರುವಂಥವ್ರು ಈ ಮುಂದೆ ಕಾಣ್ತಿದೆಯಲ್ಲ ಆ ಬ್ರಿಡ್ಜಿಂದನೇ ಕ್ರಾಸ್ ಆಗಬೇಕು. ಇದೇ ಭರೂಚ್ ಅನ್ನೋ ಗ್ರಾಮ. ಈ ಭರೂಚಲ್ಲಿ ದೊಡ್ಡ ಆಶ್ರಮ ಅಂದರೆ ಇದು. ಇಲ್ಲಿ ಪ್ರತಿಯೊಬ್ಬರು ಬರಲಿಕ್ಕೆ ಆ ಬ್ರಿಡ್ಜಿಂದ ಇಲ್ಲಿ ಬರಲಿಕ್ಕೆ ನೇರವಾಗಿ ಅವ್ರಿಗೂ ಸಹಾಯ ಆಗುತ್ತೆ. ಸೊ ಈ ದಿನ ನಾವು ಇಲ್ಲೇ ಉಳ್ಕೊಂಡ್ವಿ. ಮತ್ತೆ ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್. ನರ್ಮದೇ ಹರ್.